ಈಗ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ತುಮಕೂರಿಂದ. ಈಗ ನಮ್ಮ ತುಮಕೂರು ಬನಶಂಕರಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಷ್ಟು ಹೊರಟಿ ಎಲ್ಲ ಕಡೆ ಮಳೆ ಬರ್ತಾ ಐತೆ. ಅಲ್ಲಲ್ಲಲ್ಲೇ ಮಳೆ ಇದೆ, ಸಕ್ಕತ್ತಾಗಿದೆ ವೆದರು, ಸೂಪರ್ ವೆದರು, ಒಳ್ಳೆ ವೆದರು. ಒಂದು ಕಡೆ ಫುಲ್ಲು ಜೋರು ಮಳೆ, ಒಂದು ಕಡೆ ಏನಿಲ್ಲ. ಈಗ ಭೀಮಸಂದ್ರ ರೀಚ್ ಆದ್ವಿ, ಇನ್ನೇನು ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಸಿಗೋಣ. ನೋಡಿ ಈಗ ತುಮಕೂರು ಬಿಟ್ಟು ಈಚೆ ಹೋಗ್ತಾ ಇದ್ದೀವಿ. ವಂದನೆಗಳು ಮತ್ತೊಮ್ಮೆ ಬನ್ನಿ ಕಲ್ಪತರು. ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ ರೋಡು, ತುಂಬ ಸಗದಾಗಿದೆ. ಶಿವಮೊಗ್ಗ ಹೈವೇ, ಹೊಸ ಹೈವೇ. ನೋಡಿ ಏನು ಮಸ್ತಿದೆ ರೋಡು, ಫುಲ್ಲು ಕ್ಲಿಯರ್ ಇದೆ. ನಮ್ಮ ತುಮಕೂರಲ್ಲಿ ಫುಲ್ಲು ಮಳೆ ಇತ್ತು, ಇಲ್ಲಿ ಮಳೆನೇ ಇಲ್ಲ. ಅಲ್ಲಲ್ಲೇ ಮಳೆ ಐತೆ, ಸಗದಾಗಿದೆ, ತುಂಬ ಚೆನ್ನಾಗಿದೆ. ಶಿವಣ್ಣವ್ರದ್ದು ಗುಬ್ಬಿ, ನಿಟ್ಟೂರು, ರಾಮಪುರ ಡೈಲಿ ಇದೇ ಊರಲ್ಲಿ ಓಡಾಡೋದವರು, ಇದೇ ರೋಡಲ್ಲಿ. ಸಕ್ಕತ್ತಾಗಿದೆ ರೋಡ್, ಸೂಪರ್. ಯಾರೇ ಓಡಾಡೋರು ಸಹ ಈ ಗಂಟೆ ಬಸವಣ್ಣಗೆ ಬಂದು ನಮಸ್ಕಾರ ಹಾಕೋಗ್ತಾರೆ. ನಾವು ಸಹ ನಮ್ಮ ಬಸವಣ್ಣಗೊಂದು ನಮಸ್ಕಾರ ಮಾಡಿ ಮುಂದೆ ಸಾಕ್ತೀವಿ. ಮುಂದೆ ಇದೆ, ಬನ್ನಿ ಹೋಗೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಗಂಟೆ ಬಸವಣ್ಣ ದರ್ಶನ ಮಾಡ್ಬೋದು. ಬನ್ನಿ ಬಸವಣ್ಣಗೊಂದು ನಮಸ್ಕಾರ ಹಾಕಿ, ದೇವರೇ ಯಾವುದೇ ವಿಘ್ನ ಇಲ್ಲದಲ್ಲೇ ನಮ್ಮ ಪಯಣ ಸುಖಕರವಾಗಿ ಆಗಲಿ ಅಂತ ದೇವರ ಬೆಳಕುತ್ತಾರೆ. ನೋಡಿ ಇದೆ ಗಂಟೆ ಬಸವಣ್ಣ. ನೀವು ಬಂದೇ ಬಿಟ್ರಿ ಗಂಟೆ ಬಸವಣ್ಣ. ನೋಡಿ ಇದೆ ಗಂಟೆ ಬಸವಣ್ಣ, ನಮ್ಮ ಗುಬ್ಬಿ ರೋಡಲ್ಲಿರೋ ಗಂಟೆ ಬಸವಣ್ಣ. ನೋಡಿ ನೋಡಿ ಹಿಂದೆ ನೋಡಿದ್ವಲ್ಲ ಆಂಜನೇಯನ ದೇವಸ್ಥಾನ. ಈ ರೋಡಲ್ಲಿ ರಾಜ್ಕುಮಾರ್ ಫ್ಯಾಮಿಲಿಯವ್ರು ಯಾರೇ ಹೋದರೂ ಸಹ ಅಲ್ಲಿ ನಿಲ್ಲಿಸಿ ಕೈ ಮುಗಿದು ಹೋಗ್ತಾರಂತೆ. ನೋಡಿ ಈಗ ಜಸ್ಟ್ ಗುಬ್ಬಿಗೆ ಬಂದ್ವಿ, ದೇವಸ್ಥಾನ ಹತ್ರ ನಮಸ್ಕಾರ ಆಗ್ತಾ ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಶಿವಣ್ಣ ಅವರಲ್ಲ, ಅವ್ರದ್ದು ಪ್ರಾಪರ್ ಗುಬ್ಬಿನೇ, ಹಾಗಾಗಿ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಸಗದಾಗಿದೆ ರೈಡು. ಮುಂದೆ ಒಂದು ಫೀಲ್ಡ್ ಇದೆ, ಅಲ್ಲಿ ನಾವು PUC ಸ್ಟೇಟ್ ಲೆವೆಲ್ ಮ್ಯಾಚ್ ಇಲ್ಲ ವಿನ್ ಆಗಿದ್ದು. ಮತ್ತು ಇಲ್ಲೇ ನಾವು ಸ್ಟೇಟ್ ಲೆವೆಲ್ ಕ್ಯಾಂಪಿಗೆಲ್ಲ ಬಂದಿದ್ವಿ. ಗುಬ್ಬಿಗೂ ನಮಗೂ ಒಂಥರ ನಂಟು ಜಾಸ್ತಿ ಸ್ಪೋರ್ಟ್ಸಲ್ಲಿ. ನಮ್ಮ ಗುಬ್ಬಿ ಕುಮಾರಣ್ಣವರು ಕಬಡ್ಡಿ, ಖೋಖೋ ಕುಮಾರಣ್ಣವರು, ಮತ್ತು ನಮ್ಮ ವಾಲಿಬಾಲ್ ಪ್ಲೇಯರ್ಗಳೆಲ್ಲ ಗುಬ್ಬಿಯವರು ತುಂಬ ಜನ ಇದ್ದಾರೆ. ಗುಬ್ಬಿ ಅಂದರೆ ಒಂಥರ ಸ್ಪೋರ್ಟ್ಸ್ಗೆ ಸೂಪರ್ ಶಿವಣ್ಣ. ಗುಬ್ಬಿ ಟಿಪ್ಟೂರ್ ನೋಡಿ, ಇದೆ ಗುಬ್ಬಿ ಗ್ರೌಂಡ್ ಇದೆ, ಸಿಗುತ್ತೆ ನೋಡಿ ಓಟ. ಈಗ ಮುಂದೆ ಬರ್ತಾರ, ಇದೇನು ಶಿವಣ್ಣ ಗ್ರೌಂಡು. ನೋಡಿ ಇದೇ ಗುಬ್ಬಿ ಗ್ರೌಂಡ್. ಇಲ್ಲೇ ನಮಗೆ ಸ್ಟೇಟ್ ಲೆವೆಲ್ ಕಬಡ್ಡಿ ಕ್ಯಾಂಪ್ ಎಲ್ಲ ಆಡಿದ್ದು. ಮತ್ತು ಗುಬ್ಬಿ ಮಲ್ಲಿ ಇದ್ದಾನೆ, ನಮ್ಮ ದೋಸ್ತು, ಕಬಡ್ಡಿ ದೋಸ್ತು ಗುಬ್ಬಿ ಮಲ್ಲಿ. ಇದು ತಿಂಗಳು ನಾವಿಲ್ಲ ಕ್ಯಾಂಪ್ ಬಂದಿದ್ದೀವಿ ಗುಬ್ಬಿ. ನಮ್ಮ ಗುಬ್ಬಿ ಮಲ್ಲಿ, ಕಬಡ್ಡಿ ಮಲ್ಲಿ, ಅಮ್ಮನಘಟ್ಟ, ಮತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ಮಲ್ಲಿ ಎಲ್ಲ ಒಂಥರ ನಾವು ಸ್ಪೋರ್ಟ್ಸಲ್ಲಿ ಸಕ್ಕತ್ತಾಗಿದ್ವಿ. ಒಂದೇ ಡಿಸ್ಟಿಕ್ನವರು, ಬೇರೆ ಬೇರೆ ತಾಲೂಕಿನವರು. ನೋಡಿ ಮುಂದೆ ಕಾಣ್ತಾ ಇರೋದು ನಮ್ಮ ತುಮಕೂರಿನಲ್ಲಿ ಇರುವಂಥ ಗುಬ್ಬಿ ಹತ್ರ ಇರುವಂಥ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. HAL ನೋಡಿ ಇದೆ HAL. ಅಲ್ದಾಗ ಹೋಗ್ಬೋದು ಶಿವಣ್ಣ, ಇಲ್ಲಿ ಹೋಗ್ಬಾರ್ದು. ಏನು ಸೂಪರ್ ಆಗಿ ಶಿವಣ್ಣ. ಹಾಂ, 5,000 ಎಕರೆಯಲ್ಲಿ ಮಾಡಿರೋದು. ನೋಡಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಹೆಲಿಕಾಪ್ಟರ್ ಬೇಗ ವಿಭಾಗ ವೀಕ್ಷಕರೇ, ಸೂಪರ್ ಆಗಿದೆ. ಇಲ್ಲಿವರೆಗೂ ಅಷ್ಟೇ ನಮ್ಮ ಎಂಟ್ರಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಇಲ್ಲಿಂದ ನೋಡಿ ಇದೆ ನಮ್ಮ ತುಮಕೂರಿನಲ್ಲಿರೋ HAL. ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಬಿಡ್ತಾರೆ ಶಿವಣ್ಣ, ಮತ್ತೆ ಬರ್ಬೇಕಂಡ್ರಿ ಒಂದ್ಸಲ. ತಗೋಣ.
ನೋಡಿ ಮಿಂಚ್ತಾ ಇದೆ, ಮಿಂಚು ಗುಡುಗು ಎಲ್ಲ ಒಂದೊಂದೇ ಸರಿ ಬರ್ತಾ ಇದೆ. ದುರಸ್ತಿ ಕಾರ್ಯ ನಡೀತಾ ಇರೋದ್ರಿಂದ ನಾವು ಇಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ಹೋಗ್ಬೇಕಾಗಿದೆ. ಚಲಿಸಬೇಕಾಗಿದೆ. ಅಡಚಣೆಗಾಗಿ ಕ್ಷಮಿಸಿ. ನೋಡಿ ಈಗ ಟೀ ಬ್ರೇಕ್. ಕರೆಕ್ಟ್ ಟೀ ಮಾಡಿಸಿ ಶಿವಣ್ಣ. ಯಾವ ಊರಣ್ಣ ನಿಮ್ಮದು? ಯಾವ ಊರು ಸರ್? ಯಾವ ಊರು? ಹಾಂ, ತಮಿಳ್ನಾಡು. ಎಲ್ಲಿಗೆ ಹೋಗ್ತಿರೋದು? ಓ, ಬೋರ್ಗಾಡಿಗೆ. ಇಸ್ಕೊಂಡ ಅಕ್ಕ ಇನ್ನೊಂದು ಟೀ ಕೊಡಿ. ಹಾಂ, ಅಲ್ಲ ಇವ್ರು ಆಗಲೇ ನಮ್ಮನ್ನೇ ಬಿಟ್ಟು ಕುಡಿದೆಯಲ್ಲ ಏನು ಶಿವಣ್ಣ, ನೀನು ಸರಿನಾ ಇದೆ ಟೀನಾ? ಟೀ ಕುಡಿಬೇಕು ಅಂತ 1-2 ಗಂಟೆ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಈರು ನಿಧಾನಕ್ಕೆ ಈರು. ಯಾವ ಊರು ಇದು ಶಿವಣ್ಣ? ದೊಡ್ಡಗುಣಿಂದ ಈಗೇನು ಓದಿದೆಯಾ? ಯಾವ ಕುಡಿತಾ ಇದ್ದೀವಿ. ಚೆನ್ನಾಗಿದೆ, ಸಖತ್ತಾಯ್ತು ಟೀ. ನೋಡಿ ಇದೆ ಅಂತೇಳಿ ನರಸಿಂಹಸ್ವಾಮಿ ಬೆಟ್ಟ. ಇದೆ ಟಾಲ್ ಟಾಲ್ ರಜತಾದ್ರಿ ಪುರ ಟೋಲ್. ಹೌದಾ? ಮತ್ತೆ ಹೆಸರು ಹೇಳಿದ್ರು ಬೇಕಾಗ್ತದೆ. ಸಂತೋಷ. ನೋಡಿ ಅರಸೀಕೆರೆ ರೀಚ್ ಆಗಿದ್ದೀವಿ ಈಗ. ಅರಸೀಕೆರೆ ಕಾಫಿ. ಇದು ವನವಳ್ಳಿ ಕೃಷ್ಣ, ಫಿಲಮ್ ಆಕ್ಟ್ರೆಸ್ ವನವಳ್ಳಿ ಕೃಷ್ಣ ಅವರ ಸ್ವಂತ ಊರು. ಇಲ್ಲಿಂದ ಬೆಳೆದು ಇಡೀ ಕರ್ನಾಟಕ ಬೆಳಗ್ತಾ ಇರೋಂಥ ಪ್ರತಿಭೆ ವನವಳ್ಳಿ ಕೃಷ್ಣ. ಸಾಕೇನಣ್ಣ? ಓಕೆ, ಸೂಪರ್. ಸ್ನೇಹಿತರೆ, ಅರಸೀಕೆರೆ ರೀಚ್ ಆದ್ವಿ. ನಮ್ಮ ಮುಂದಿನ ಪ್ರಯಾಣ ಮುಂದಿನ ಊರಿಗೆ ಮತ್ತೆ ಸಿಗೋಣ. ಬಾಯ್. ನೋಡಿ ಈಗ ಟೆಂಟ್ ಹಾಕ್ತಾ ಇದ್ದೀವಿ. ನಮ್ಮ ಟೆಂಟ್ ರೆಡಿ ಆಯಿತು. ಈಗ ಜಾತ್ರೆ ಆಗ್ತದೆ ಗುರು. ಎಲ್ಲ ಜಾತ್ರೆ ಐತೆ, ಜನ ಹೋಗ್ತಾರ. ಅದಪ್ಪ ಮಗು ಎಲ್ಲ ನೀನು ಹೆಂಗೆ ಆಡ್ಬೇಕಾದ್ರೆ ನಿಮ್ಮ ಹುಡುಗಿನ ಯಾಕೆ ಹಿಂಗೆ ಆಡ್ತೆ ಅಂತ ನನಗೆ ಈಗ ಗೊತ್ತಾಯ್ತು. ಈಗ ಕಾಣ್ತಾ ಇತ್ತು ನೋಡಿ. ಇದು ನಮ್ಮ ಟೆಂಟ್. ಅರಸೀಕೆರೆಯಲ್ಲಿ ಇದ್ದೀವಿ ಈಗ. ಅರಸೀಕೆರೆಯಲ್ಲಿ ನೈಟ್ ಇಲ್ಲೇ ಮಲಗಿ ಬೆಳಗಿನ ಜಾವ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೋಡಿ ನಮ್ಮ ಶಿವರಾಜ್ ಕುಮಾರ್ ಇಲ್ಲಿ ಮಲಗಿದ್ದಾರೆ, ಬಿಸಿಟ್ಟು ಮುಗಿಕೊಂಡು ಕಾಣ್ತಾ ಇದ್ದಾರೆ. ಇದರಲ್ಲಿ ಏನು ಸೇಫ್ಟಿ ಅಂದರೆ ಶಿವಣ್ಣ, ಉಳಾಪ್ಟೆ ಬರಲ್ಲ. ಬಂದರೂ ಹಂಗೆ ಹೋಗ್ಬೇಕಷ್ಟೇ. ಅವು ಹಾಂ, ಸುತ್ತಲೂ ಐಲಿ ಕವರ್ ಇರುತ್ತಲ್ಲ. ಹಾಂ, ಅದೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವೀಗ ಬಾಣಾವರದಲ್ಲಿದ್ದೀವಿ. ಬಾಣಾವರದಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು ಹೋಗ್ತೀವಿ. ಸಕ್ರಾಯಪಟ್ಟಣ, ಅಲ್ಲಿಂದ ಚಿಕ್ಕಮಂಗ್ಳೂರು. ಈಗ ಟೀಗೆ ಅಂತ ಕಾಫಿ ಕುಡಿಯೋಕ್ಕೆ ಅಂತ. ಏನು ಎಷ್ಟು ದೂರ ಚಿಕ್ಕಮಂಗ್ಳೂರಿಂದ? 50 ಕಿಲೋಮೀಟ್ರು. ಸಕ್ರಾಯಪಟ್ಟಣ ಹೋಗ್ಬಿಟ್ಟು ಹೋಗೋಲ್ಲ ಅಕ್ಕ? ಅಣ್ಣ ಹಾಂ, ಬೈಕ್ ಅಣ್ಣ. ಅದೇ ಹಿಂಗೆ ಹೋಗೋಣಲ್ವಾ? ಹಾಂ, ಒಳ್ಳೆ ಖಡಕ್ ಕಾಫಿ ರೆಡಿ ಆಗ್ತಾ ಇದೆ. ಶಿವಣ್ಣ ರೆಡಿ ಆಗಿದೆ ಕಾಫಿ. ಸೂಪರ್ ಕಾಫಿ ಬೆಳಗ್ಗೆ
ಬೆಳಗಿನ ಜಾವ 5 ಗಂಟೆ ಇದು, ಸಾರಿ 5:15, 5:20 ಆಗಿದೆ. ನಾವಿದ್ದೀವಿ ಬಾಣಾವರ, ಅರಸೀಕೆರೆ ಬಾಣಾವರ ಅಂತ ನೋಡಿ. ಬೆಳಿಗ್ಗೆ ಒಳ್ಳೆ ಹಳ್ಳಿ ವಾತಾವರಣ ಸೂಪರ್ ಆಗಿದೆ. ವಾತಾವರಣ ಮುಂದೆ ಹೋಗ್ತಾ ಹಳ್ಳಿಗಳು ಕಲರ್ಫುಲ್ ನೋಡಿ. ಚಿಕ್ಕ ಮನೆ ನೋಡಿ, ಇದು ಹತ್ರನೇ ಕಟ್ಟಿದ್ದಾರೆ. ಅವರೇ ಪೂಜೆ ಇದ್ದೀವಿ. ಒಳ್ಳೆ ಬಿಡಿಸ್ಕೆಳೆ ಹೋಗ್ತಾ ಇದ್ದೀವಿ. ಹೇಳ್ತೀವಿ ನನಗೆ ತಿರ್ಗಿರ್ತೀವಿ ಬಾಯಲ್ಲಿ 2 ಮಾತು. ನೋಡಿ ಫ್ರೆಂಡ್ಸ್, ಹೇಗಿದೆ ಆಫ್ ರೋಡ್. ನಮ್ಮ ಸಾಹಸ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಂತೀನಿ. ನೀವು ಈ ಥರ ಸಾಹಸ ಮಾಡೋದಾದರೆ ಪ್ಲೀಸ್ ಫಸ್ಟು ಪ್ರಿಕಾಷನ್ ತಗೊಳ್ಳಿ. ನಿಮ್ಮ ತಲೆ ನಿಮ್ಮ ಕೈಯಲ್ಲಿ. ಥ್ಯಾಂಕ್ ಯು. ಸಾಕಣ್ಣ. ನೋಡಿ, ಇದು ತುಂಬ ಪುರಾತನವಾದ ದೇವಸ್ಥಾನ. ಸಾಮಾನ್ಯಕ್ಕೆ ಈ ದೇವಸ್ಥಾನ ಏಕೆ ನಿರ್ಮಿಸಿದ್ರು ಅಂದರೆ, ಇದು ಕೆರೆ ಏರಿ ಹಾಳಾಗ್ದಂಗೆ ಇರಲಿ ಅಂತ ನಿರ್ಮಿಸಿದ್ರು ಅನಿಸುತ್ತೆ. ಇದು ಶಿವನ ದೇವಸ್ಥಾನ, ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಕೆರೆ ಏರಿ ಮೇಲೆ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಈ ಕೆರೆಯಲ್ಲಿ ನೀರು ಬಂದಿದೆ. ಇದು ಚಾನಲ್ ನೋಡೋದಡಿ ನೋಡಿ. ಸಕ್ರಾಯಪಟ್ಟಣ ಈಗ ಎಂಟ್ರಿ ಆಗಿದ್ದೀವಿ. ನೆಕ್ಸ್ಟ್ ಬರೀ ನೋಡಿ. ಈಗ ಸಕ್ರಾಯಪಟ್ಟಣದಲ್ಲಿ ತಿಂಡಿ ಮಾಡೋಣ ಅಂತ ಅನಿಸಿದ್ವಿ. ಶ್ರೀಕೃಷ್ಣ ಹೋಟೆಲ್ ನೋಡಿ, ಬನ್ನಿ ಒಳಗಡೆ ಹೋಗೋಣ. ತಿಂಡಿ ಎಲ್ಲ ರೆಡಿ ಆಗಿದೆ. ವಡೆ ಗಿಡ ಎಲ್ಲ ಬಿಸಿ ಬಿಸಿ ವಡೆ ಇದೆ, ಇಡ್ಲಿ ಇದೆ. ಸಕ್ರಾಯಪಟ್ಟಣ ಇದು ಬಿಸಿ ಬಿಸಿ ಇಡ್ಲಿ ವಡೆ. ಹಾಂ ಸಖತ್ತಾಗಿದೆ. ಟೇಸ್ಟ್ ನೋಡೋಣ. ಹಾಂ ಶಿವಣ್ಣ, ಇಲ್ಲ ಕೇಳ್ತೀವಿ ರೀ ಯಜಮಾನ್ರೆ. ಐನ್ ಕೆರೆ ಇಲ್ಲ ಇರೋದು? ಹಾಂ ಈಗಿನ ಕೆರೆ ಇಲ್ಲಿ ನೋಡಿ. ನಿಲ್ಸಿದ್ರು ಎಷ್ಟು ಚೆನ್ನಾಗೈತೆ ಇಲ್ಲಿ. ಕಲ್ಲು, ಹಳೆ ಕಾಲದ ನಾಗರ ಕಲ್ಲು. ಹಬ್ಬ ಶಿವಣ್ಣ, ಎಷ್ಟು ಚೆನ್ನಾಗೈತೆ ಲಿಂಗು ಅಲ್ವಾ? ಯಾವುದೋ ಗಣಪತಿ ಲಿಂಗು ನಾನು ಇದೇ ಫಸ್ಟ್ ನೋಡಿದ್ದು. ಐತೆ ಗಣಪತಿ ಎಲ್ಲ ಹಳೆ ಕಾಲದ ಊರು. ಮೋಸ್ಟ್ಲಿ ದೇವಸ್ಥಾನ ತುಂಬ ಹಳೆ ಕಾಲದ ದೇವಸ್ಥಾನ. ಜೀರ್ಣೋದ್ಧಾರ ಮಾಡೋರು ಅಷ್ಟೇ. ವಿಗ್ರಹಗಳೇ ನೋಡ್ಸೋಣ ಹೆಂಗೈತೆ. ಹಾಂ